ಬಳ್ಳಾರಿ ಕಾರಾಗೃಹದ ವಿಶೇಷ ಭದ್ರತಾ ಸೆಲ್ಗೆ ದರ್ಶನ್ನ ರವಾನೆ ಮಾಡಲಾಗುತ್ತೆ. ವಿಶೇಷ ಭದ್ರತಾ ವಿಭಾಗದ 15ನೇ ಸೆಲ್ನಲ್ಲಿ ಆರೋಪಿ ದರ್ಶನ್ರನ್ನ ಇರಿಸಲಾಗುತ್ತೆ. ದರ್ಶನ್ ಭದ್ರತೆಗೆ ಅಂತ ಇಲ್ಲೂ ಕೂಡ 3 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗುತ್ತೆ. ಹಾಗೂ ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರುವಂತಹ ಸೆಲ್ನಲ್ಲೇ ದರ್ಶನ್ರನ್ನ ಇರಿಸಲಾಗುತ್ತೆ. ದರ್ಶನ್ ಸೆಲ್ನ ಭದ್ರತಾ ಸಿಬ್ಬಂದಿಗೆ ಬಾಡಿ ಕ್ಯಾಮ್ರಾವನ್ನ ಕೂಡ ಕೊಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಕೊಲೆ ಆರೋಪಿ ದರ್ಶನ್ನ ಪ್ರತಿ ಆಕ್ಟಿವಿಟೀಸ್ ಅನ್ನ ಕೂಡ ಇವರು ಈ ಮೂಲಕ ನಿಗಾ ಇಡಬಹುದು. ಹಾಗೂ ಬೆಳೆಯಬಹುದಾದಂತಹ ಸಂಭವ್ಯ ನೆಟ್ವರ್ಕ್ ಜೈಲಿನಲ್ಲಿ ಅದನ್ನು ಕಟ್ ಮಾಡಬೇಕು ಆರಂಭಿಕ ಹಂತದಲ್ಲೇ ಅನ್ನೋದಕ್ಕೆ ಈ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಬೇಸಿಕಲಿ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರ ಉದ್ದೇಶನೂ ಅದೇ. ಆ ರೌಡಿ ಶೀಟರ್ಗಳ ಸಂಪರ್ಕ, ಶ್ರೀರಕ್ಷೆ ಮತ್ತು ಆಚೆ ಇರುವಂತಹ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ರೆ ಕೇಸು ಡಮ್ಮಿ ಆಗಿ ಹೋಗುತ್ತೆ ಅನ್ನುವಂತಹ ಆತಂಕ ಎಲ್ರಿಗೂ ಕೂಡ ಇದೆ. ಹೀಗಾಗಿ ಈ ಎಲ್ಲ ರೀತಿಯಾದಂತಹ ಹೆಜ್ಜೆಗಳನ್ನು ಅನುಸರಿಸೋ ಮೂಲಕ ಸಂಭವ್ಯ ನೆಟ್ವರ್ಕ್ಗೆ ಮೊದಲೇ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ಆಗ್ತಾ ಇರುವಂತಹ ಸಿದ್ಧತೆ, ಪ್ರೊಸೀಜರು ಎಲ್ಲದರ ಇಂಚಿಂಚು ಮಾಹಿತಿಯನ್ನು ನೋಡ್ತಾ ಇದ್ರಿ. ಅಮರೇಶ್, ಸಂಭವ್ಯ ನೆಟ್ವರ್ಕ್ಗಳಿಗೆ ಮೊದಲೇ ಕತ್ತರಿ ಹಾಕುವಂತಹ ಪ್ರಯತ್ನನ ಇವೆಲ್ಲವೂ ಕೂಡ ಅನಿವಾರ್ಯ ಮಮತಾ. ಯಾಕಂದ್ರೆ ಆ ರೀತಿಯ ಕೆಲಸಗಳನ್ನ ಮಾಡಲೇಬೇಕು. ಈಗಾಗಲೇ ಜೈಲಿನ ವ್ಯವಸ್ಥೆ ಕುರಿತಾಗಿ ಸಾಕಷ್ಟು ಟೀಕೆಗಳಿದೆ. ಅಂದ್ರೆ ಜೈಲು ಅಂದ್ರೆ ಅದು ಒಂಥರ ಅರಮನೆ ತರ, ಅಲ್ಲಿ ಯಾವ ರೀತಿಯ ಸೌಲಭ್ಯಗಳು ಬೇಕು ಎಲ್ಲ ಸೌಲಭ್ಯಗಳು ಕೂಡ ಸಿಗುತ್ತೆ. ಹೀಗಾಗಿ ಜೈಲಲ್ಲಿದ್ದವ್ರಿಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಕಾಡೋದಿಲ್ಲ ಅನ್ನುವಂಥ ಟೀಕೆಗಳು ಸಾಕಷ್ಟು ಕೇಳಿ ಬರ್ತೈತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಅವರ ವಿಲಾಸಿ ಜೀವನದ ಫೋಟೋಗಳು ವೈರಲ್ ಆದ ನಂತರದಲ್ಲಿ ಆ ಟೀಕೆಗಳು ಮತ್ತಷ್ಟು ಕೂಡ ಹೆಚ್ಚಾಗಿತ್ತು. ಹೀಗಾಗಿನೇ ದರ್ಶನ್ಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಆ ರೀತಿಯ ಯಾವುದೇ ಟ್ರೀಟ್ಮೆಂಟ್ ಸಿಗಬಾರ್ದು ಮತ್ತು ಬೇರೆಯವರ ಜೊತೆಗೆ ದರ್ಶನ್ ಅವರು ಅಂದ್ರೆ ಪ್ರಮುಖವಾಗಿ ಏನು 30ಕ್ಕೂ ಹೆಚ್ಚು ರೌಡಿಗಳೀಗ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಏನಿದ್ದಾರೆ ಅವ್ರ ಜೊತೆಗೆ ದರ್ಶನ್ ಅವರ ಸಂಪರ್ಕ ಬೆಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ಮಾತುಗಳು ಕೂಡ ಸಂಬಂಧಪಟ್ಟಂತೆ ಈಗ ಜೈಲಾಧಿಕಾರಿಗಳು ಕೂಡ ಆ ರೀತಿಯ ರಿಸ್ಟ್ರಿಕ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲ ಮುಂಭಾಗದಲ್ಲಿ ಮಾಡಿಕೊಂಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರನ್ನ ಕರೆದುಕೊಂಡು ಬಂದ ನಂತರದಲ್ಲಿ ಅವರಿಗೆ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥ ಒಂದು ಸೆಲ್ ಅನ್ನು ಅವರಿಗೆ ಕೊಡಲಾಗುತ್ತೆ. ಅದಾದ್ಮೇಲೆ ಅಲ್ಲಿ ಬೇಕಾಗಿರ್ತಕ್ಕಂಥ 3 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಸಾಮಾನ್ಯವಾಗಿ ಈ ರೀತಿಯ VVIPಗಳು ಅಂದ್ರೆ ವಿಚಾರಣಾಧೀನ ಕೈದಿಗಳು ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಬಾಡಿ ಕ್ಯಾಮ್ರಾವನ್ನು ಕೂಡ ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಅವರು ಪರಪ್ಪನಗ್ರಹಾರ ಜೈಲಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟೇನಿತ್ತು ಮತ್ತು ಅಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟೇನಿತ್ತು ಅದು ಬಳ್ಳಾರಿ ಜೈಲಿನಲ್ಲಿ ಪುನರಾವರ್ತನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಮಮತಾ ನಾವು ಗಮನಿಸಬೇಕು. ಈಗಾಗಲೇ ದರ್ಶನ್ ಅವರ 6106 ಖೈದಿ ನಂಬರ್ ಏನಿತ್ತು ಅಂದ್ರೆ 6106 ಖೈದಿ ನಂಬರ್ ಏನಿತ್ತು ಅದು ಬಳ್ಳಾರಿಗೆ ಬಂದ ನಂತರದಲ್ಲಿ ಅದು ಕೂಡ ಬದಲಾಗುತ್ತೆ. ಯಾಕಂದ್ರೆ ಅಲ್ಲಿ ಪರಪ್ಪನಗ್ರಹದಲ್ಲಿ ವಿಚಾರಣಾಧೀನ ಕೈದಿ ಆಗಿದ್ದಂತ ದರ್ಶನ್ ಅವರು ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಾರೆ. ಇಲ್ಲಿಯೂ ಕೂಡ ಅವರು ವಿಚಾರಣಾಧೀನ ಕೈದಿ ಆಗ್ತಾರೆ. ಅದಾದ್ಮೇಲೆ ಅವರಿಗೆ ಯಾವ ನಂಬರ್ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಸಿಸಿ ಕ್ಯಾಮ್ರಾಗಳನ್ನು ಕೂಡ ಸುಮಾರು 20ಕ್ಕೂ ಹೆಚ್ಚು ಸಿಸಿ ಕ್ಯಾಮ್ರಾಗಳಲ್ಲಿ ಅಳವಡಿಕೆ ಮಾಡಲಾಗಿದೆ. ಆ ರೀತಿಯ ಸಿಸಿ ಕ್ಯಾಮ್ರಾಗಳ ಕಣ್ಗಾವಲು ಇರೋದ್ರಿಂದಾಗಿ ಯಾವುದೇ ರೀತಿಯ ಅಚಾತುರ್ಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜೈಲಾಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ SP ಅವರು ಕೂಡ ಈಗಾಗಲೇ 2-3 ಹಂತಗಳಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ದರ್ಶನ್ ಅವರು ಬರ್ತಾರೆ ಅನ್ನುವಂತ ಕಾರಣಕ್ಕೋಸ್ಕರ ಜೈಲಿನಲ್ಲಿರ್ತಕ್ಕಂಥ ಅಷ್ಟು ಖೈದಿಗಳೇನಿದ್ರೆ ಅವರೆಲ್ಲರೂ ಕೂಡ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ದರ್ಶನ್ ಅವ್ರ ಜೊತೆಗೆ ಅವರು 1-to-1 ಸಂಪರ್ಕ ಸಾಧಿಸದೇ ಇರೋ ನಿಟ್ಟಿನಲ್ಲಿ ಒಂದಿಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳು ಆ ರೀತಿಯ ಚರ್ಚೆಯಲ್ಲಿ ಕೂಡ ಇದ್ದಾರೆ ಮಮತಾ. ಆಲ್ ರೈಟ್, ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ.